ಅವನಿಗೆ ಅಡ್ಡ ನಿಂತ್ಕೊಂಡು ಜಗಳ ಕಾಯ್ತೀಯ. ನಿಮ್ಮ ಅಡ್ಡೆಲ್ಲ ಮಕ್ಕಳು ಆಗಿಲ್ಲ, ಮನೆ ಬೆಳಕ್ ಬೇಡವೇನಪ್ಪ? ಮನೆ ಬೆಳಕ್ ಬೇಡವೇನೆ? ನಡಿಯಪ್ಪ, ಈ ಸತಿ ಸಂದಾಗ ಬುದ್ಧಿ ಹೇಳಿ ಬಿಟ್ಬತ್ತಿ, ನಡಿಯೋ ಹೋಗೋಣ. ಇಲ್ಲ ಕಣಪ್ಪ, ನಾನ್ ಬರಕ್ಕಿಲ್ಲ. ಮುಂದೆ ಆಡ್ಕಣೆ, ಜನ ಆಡ್ಕೊಂತಾರ ಕಣವ. ಹಂಗಾದ್ರೆ ನಡಿಯಪ್ಪ ಹೋಗೋಣ. ಏ ಅಳಿಯ, ಏ ಅಳಿಯ, ಏ ಅಳಿಯ, ಎಲ್ಲಿದ್ಯಪ್ಪ? ಏನಪ್ಪ ನಿಮ್ ಹುಡುಗಾಟ? ಏ ಮಾವ, ಏನೋ ಅಂದಿದ್ದು? ನನ್ನ ಮಕ್ಕಳು ಆಗಿಲ್ಲ, ನಾನೇ ಬೆಳಗಿಲ್ಲ. ಮಕ್ಕಳು ಆಗಿಲ್ಲ, ನಾನೇ ಬೆಳಗಿಲ್ಲ. ಸಣ್ಣತನ ಬಿಟ್ಟು ನೀವು ಚೆಂದ ಹೋಗಿರೋ. ನಾನು ಹೆಂಗ್ ಬೈತಾನೆ ಅಂತ ನೋಡ್ತಿದ್ದೆ. ಅವನು ಬಟ್ಟೆ ಒದಿಬೇಕಲ್ಲ, ಅವಾಗ ಅವ್ನ ಹೆಂಡತಿಗೆ ಬೇಗ ನನಗೆ ಇಟ್ಟು ಸಾಂಬಾರೇ ಅಂದ. ಯಾವಾಗ ಬರೋದು ಒಂದು ತಾಸು ಲೇಟ್ ಆಯ್ತು. ಒಂದು ತಾಸಲ್ಲಿ ಗೊತ್ತಾಗ್ತಾನೆ, 1 ಗಂಟೆ ದಾವಣಗೆರೆ ಭಾಷೆ ಚೋರು. ಏನಬೇಕಪ್ಪ ಅವನು? ನಿಮ್ಮ ಅಪ್ಪ ಒಂದು ಸ್ವಲ್ಪ ಬಟ್ಟೆ ಕೊಟ್ಟಿಲ್ಲ, ಅದ್ರ ಬದಿಗೆ ನೀನು ಬೇಡ ನಾನು ಬೇಡ ನನ್ನ ತಾಳಿ ಕಿತ್ಕೊಡು ಅಂತ ಹೇಳ್ದ. ಅದು ಹಂಗೆಲ್ಲ ನಾನು ಕೇಳಿಲ್ಲ. ಬಿಟ್ಟೆ ಕಟ್ಟಿನಕ್ಕೆ ನಾನು ಇಪ್ಪತ್ತಿದ್ರೆ ಆಗೋಲ್ಲ. ಅಯ್ಯೋ ಶಿವ ಶಿವ, ಎಂಥ ಅಪಕೀರ್ತಿಯ ಗಜಾದೆನು. ಮುಂದೇನು ಮಾಡಲಿ ಈಶಾ ಜಗದೀಶ. ಸಾರಥಿ ತಮ್ಮನಾದ ಲಕ್ಷ್ಮಣನನ್ನು ಕರೆತರುವನವ. ಲಕ್ಷ್ಮಣ, ಏನೆಂದು ಹೇಳಲಿ, ಹೇಗೆ ಹೇಳಲಿ? ರಜಕಾರ್ಯವ ಮಾಡಿದ ನನಗೆ
ಪಾಪಕ್ಕೆ ಮೂಲೋಕದೊಳಗೆ ಶಶಿಮುಖಿ ಸೀತೆಯ ಕಳುಹುವೆ ವನಕ್ಕೆ ಪಸಿತಾದರ ಚಿಂತೆ ಪರಿಹರಿಸೋ ಯಮಗೆ ದೇವಾ ಲಕ್ಷ್ಮಣ, ಪಟ್ಟಣದ ರಜಕನೋರ್ವನು ಬಿಟ್ಟ ಹೆಂಡತಿಯನ್ನು ಕಟ್ಟಿಕೊಂಡ ರಾಮನು ಎಂದು ಜೊರಿದು ಮಾತನಾಡಿದನಂತೆ. ಜನರ ನಿಂದೆಯನ್ನು ಕಳೆಯಲು ಸೀತೆಯನ್ನು ಅರಣ್ಯಕ್ಕೆ ಬಿಟ್ಟು ಬರುವನಾಗಪ್ಪ ತಮ್ಮ ಲಕ್ಷ್ಮಣ. ಅಣ್ಣ ರಾಘವೇಂದ್ರ, ಎಂತ ಮಾತನ್ನು ಆಡುತ್ತಿರುವೆ. ಮಾತೆಯಾದ ಸೀತಾದೇವಿಯನ್ನು ನಿರ್ಭಾಗ್ಯವಾಗಿ ಮಾಡುವುದೇ? ತಮ್ಮ ಲಕ್ಷ್ಮಣ, ಸೀತೆಯನ್ನು ನಿನಗೆ ಕಾಡಿಗೆ ಬಿಟ್ಟು ಬರಲು ಮನಸ್ಸು ಬಾರದಿದ್ದರೆ ಖಡ್ಗದಿಂದ ಎನ್ನ ಶಿರಶ್ಛೇದನವನ್ನು ಮಾಡಿಬಿಡಪ್ಪ. ಅಣ್ಣ, ನಿಮ್ಮ ಮಾತನ್ನು ಮೀರಿದರೆ ನನಗೆ ದುರ್ಗತಿಯೂ ಆಗುವುದು. ಅತ್ತಿಗೆಯನ್ನು ಅರಣ್ಯಕ್ಕೆ ಬಿಟ್ಟು ಬಂದರೆ ಶ್ರೀದೋಷಕ್ಕೂ ಒಳಗಾಗುವೆನು. ತಮ್ಮ ಲಕ್ಷ್ಮಣ, ನಿನ್ನೆ ದಿವಸ ಸೀತೆಯು ವನಾಂತರದಲ್ಲಿ ಮುನಿ ಸ್ತ್ರೀಯರ ಸಂಗಡ ವನ ವಿವಾರ ಭೋಜನವನ್ನು ಹರಿಣಾಲೋಚನೆ ಹೊರಗೋ ಬೇಗನೆ ಹರಿಣಾಲೋಚನೆ ಹೊರಗೋ ಬೇಗನೆ ಭಾರತಿ ಗಂಗಾ ರಾಮಚಂದ್ರನ ಆಜ್ಞೆಯಾಗಿ ರಾಮನಾದ ಬಯಕೆ ಸರಿಸುವೆ ರಾಮನಾದ ಬಯಕೆ ಸರಿಸುವೆ ಹರಿಣಾಲೋಚನೆ ಹೊರಡೋ ಬೇಗನೆ ಅಮ್ಮ ನಾಗವೇಣಿ, ತಮ್ಮ ಮನೋಬೇಕೆಯನ್ನು ಪೂರೈಸಲು ವನಾಂತರಕ್ಕೆ ಹೋಗಲು ಶ್ರೀರಾಮಚಂದ್ರನ ಆಜ್ಞೆಯಾಗಿರು. ಶ್ರೀರಾಮಚಂದ್ರನ ಆಜ್ಞೆ ಹೊರಡರಾಗಿರಿ. ಅಪ್ಪ ಮೈದುನ, ಬಹಳ ಸಂತೋಷವಾಯಿತು. ನಡೆ ಹೋಗೋಣ. ಅಮ್ಮ ಜಾನಕಿ, ವನಾಂತರಕ್ಕೆ ಬಂದಿದ್ದಾಯ್ತು. ವನದ ಸೊಬಗನ್ನು ನೋಡಿರಿ. ಅಪ್ಪ ಮೈದುನ, ಇದೇನಿದು ಘೋರಾರಣ್ಯ? ಸಿದ್ಧಾಸಾಧ್ಯ ಇಲ್ಲದ ಜ್ಞಾನವನವೇನೋ ಸಿದ್ಧಾಸಾಧ್ಯ ಇಲ್ಲದಿರುವ ಜ್ಞಾನವನವೇನೋ ತುಮೋನೆ ಸಾಧ್ಯವಿಲ್ಲ ಜ್ಞಾನವನವೇನೋ ಅಪ್ಪ ಮೈದುನ, ನಾವಿಷ್ಟೊಂದು ಗೊಂಡಾರಣ್ಯದಲ್ಲಿ ಪ್ರಯಾಣ ಮಾಡಿದರು ಸಿದ್ಧ ಸಾಧ್ಯ ಮುದ್ದು ಮನೆಗಳ ಆಶ್ರಮವೇ ಕಾಣುವುದಿಲ್ಲವಲ್ಲಪ್ಪ. ದಾರಿ ತಪ್ಪಿಸಿ ಈ ವನಾಂತರಕ್ಕೆ ಏಕೆ ಕರೆತಂದೆ ಅಪ್ಪ ಮೈದುನ? ಅಯ್ಯೋ ಅಮ್ಮ, ಹೇಗೆ ಹೇಳಲಿ, ಹೇಗೆ ಮಾಡಲಿ? ಅಯ್ಯೋ ಅಮ್ಮ, ಅಯ್ಯೋ ಅಮ್ಮ, ಇಂಥ ಕಷ್ಟಕ್ಕೆ ಏಕೆ ಗುರಿ ಮಾಡಿದೆ? ಅಪ್ಪ ಮೈದುನ, ಅಳುವುದನ್ನು ಬಿಡು. ಇದ್ದ ವಿಷಯವನ್ನು ತಿಳಿಸಪ್ಪ. ಹಿಂದೆ ಕಳ್ಳ ಕತ್ತಿದ ಸೀತೆಯ ರಾಮಚಂದ್ರ ಕರೆದು ತಂದು ಮರಳಿ ಸಂಸಾರವನ್ನು ನಡೆಸುತ್ತಾರೆ ಜೀವನದಲ್ಲಿ.
ಹೇಗೆ ಮಾಡಲಿ? ನುಡಿಯ ಕೇಳುತ್ತ ಬೂಸುತೆಯೋ ಖಡಗಡನೆ ನಡುಗುತ್ತ ನಡುಗಿ ಮೂರ್ತಿತಳಾಗಿ ಸಿಡಿಲೊಡದ ತೆರನಂತೆ ಧರಣಿಗೊರಗಲು ಮೂರ್ಛಿತಳಾಗಿ ಸಿಡಿಲೊಡದ ತೆರನಂತೆ ಧರಣಿಗೊರಗಲು ಅಯ್ಯೋ ತಾಯೇ ಶಿವ ಶಿವ ಎಂದೆನುತ ಶಿವ ಶಿವ ಎಂದೆನುತ ಲಕ್ಷ್ಮಣನು ಸಂತೈತೆ ಪೂಜಾತೆಯು ಕಂತೆರದು ನೋಡಿ ಇಂದೆಂದಳು ಅಯ್ಯೋ ರಾಮ, ಮಕ್ಕಳಿಲ್ಲವೆಂಬ ಚಿಂತೆಯಿಂದಿರುವಾಗ ವಸಿಷ್ಠರಿಂದ ಮಕ್ಕಳ ಭಾಗ್ಯವನ್ನು ಪಡೆದು ಸುಖದಿಂದಿರುವ ಕಾಲಕ್ಕೆ ದುರಾತ್ಮ ರಜಕ ನುಡಿದ ಕೆಟ್ಟ ಮಾತಿಗಾಗಿ ಪುನಃ ಕಟ್ಟಾರಣ್ಯದಿ ಪಾಲು ಮಾಡಿದೆಯ ಆ ಲಕ್ಷ್ಮಣ ಕೆಟ್ಟನಲ್ಲ ಕೆಟ್ಟನಲ್ಲ. ಹೇಗೆ ಬೇಟೋ ಹೋಗಲಿನ್ನು ಭೂಮಿ ಜಾತೆಯ ಹೇಗೆ ಬೇಟೋ ಹೋಗಲಿನ್ನು ಭೂಮಿ ಜಾತೆಯ ಬಾಬರೇಣಿ ಬಾಲೆಯಳನು ತ್ರಿಗುಣ ಜಯ ಅಳುತ್ತಾ ಬಾಯ್ ಬಾಯ್ ಬಿಡುತ್ತಲಿರುವರು ಅಡವಿಯೊಳಗೆ ಬಾಯ್ ಬಾಯ್ ಬಿಡುತ್ತಲಿರುವರು ಉಡನೆ ಕಾಯೋ ಕರುಣಾದಿಂದ ಜಾತಕೀಯನು ಅಯ್ಯೋ ರಾಮ ರಾಮ, ಅಯ್ಯೋ ಶಿವ ಶಿವ, ಪೂಜಾದೇವರು ಮೂರ್ಛಿತನಾಗಿ ಮಲಗಿವರು. ಹೇಗೆ ಬಿಟ್ಟು ಹೋಗಲಿ? ಅಯ್ಯೋ ಇಂಥ ಕಷ್ಟಕ್ಕೆ ಏಕೆ ಗುರಿ ಮಾಡಿದೆ? ಈ ತಾಯಿಯನ್ನು ನೀನೇ ರಕ್ಷಿಸು. ಪ್ರಕಟಣದ ಪುರದ ಗಂಗಾಧೇಶ್ವರನೇ ನೀನೇ ರಕ್ಷಿಸು. ಅಯ್ಯೋ ಯತ್ನವಿಲ್ಲ ಯತ್ನವಿಲ್ಲ, ಈ ತಾಯಿಯನ್ನು ನೀನೇ ರಕ್ಷಿಸು. ಅಯ್ಯೋ ಅಯ್ಯೋ ಲಕ್ಷ್ಮಣ ಲಕ್ಷ್ಮಣ, ಮರೆಯಾಗಿ ಹೋದೆಯ? ಹೇ ಸುಮಿತ್ರಾನಂದನ, ಈ ಹಡವಿಯಲ್ಲಿ ನನಗೆ ದಿಕ್ಕ್ಯಾರು? ಎಲ್ಲಿಗೆ ಹೋಗಲಿ? ಶ್ರೀರಾಮನಾಜ್ಞೆಯೊಳು ಗೋರಕಾನನದೊಳು ಲಕ್ಷ್ಮಣನು ಜಾನಕಿಯಂ ತೊರೆದು ಹೋಗಲಿತ್ತ ನನ 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 ತಾ ನನ ನನ ಜಾನಕಿಯಂ ತೊರೆದು ಹೋಗಲಿದ್ದ ಜಾನಕಿಯು ನವಮಾಸ ತುಂಬಿ ಅತಿ ದುಃಖದೊಳು ಓಡಿಡುತ್ತಿರಲು ವಾಲ್ಮೀಕಿ ಮಹರ್ಷಿಗಳು ಬಂದು ಸ್ತ್ರೀಯಳ ರೋದನವಂ ಕಂಡು ಏನೆನ್ನುತ್ತಿದ್ದನೋ ಅಯ್ಯೋ
ಎಲ್ಲಿರಬಹುದು ಎಲ್ಲಿರಬಹುದು? ಆಹಾ, ಅದೋ ಆ ಸ್ಥಳದಲ್ಲಿ ಯಾರೋ ಸ್ತ್ರೀಯಳಿರುವಂತೆ ಕಾಣುತ್ತಿರುವುದಲ್ಲ. ಅಲ್ಲಿಗೆ ಹೋಗಿ ಯಾರೆಂದು ವಿಚಾರಿಸುತ್ತೇನೆ. ಅಮ್ಮ, ನೀನು ಯಾರು? ಈ ಗುಂಡಾರಣ್ಯದಲ್ಲಿ ಆರಮ್ಮ ಜನನಿಗೆ ಹೊರ ಕನನ ತೋಳು ಒಳ್ಳೆ ಕುಳಿತಿರುವೆ. ಆರಮ್ಮ ಜನನಿಗೆ ಹೊರ ಕನನ ತೋಳು ಒಳ್ಳೆ ಕುಳಿತಿರುವೆ. ಹಿರಿತ ತೋಕವ ಕಾತುರದೊಳು ನೀನು ನಾವೇ ಮಾಡುತ್ತಲಿರುವೆ. ನಾವೇ ಮಾಡುತ್ತಲಿರುವೆ. ಆರಮ್ಮ ಜನನಿಗೆ ಹೊರ ಕನನದೊಳು ಒಳ್ಳೆ ಕುಳಿತಿರುವೆ. ಅಮ್ಮ, ನೀನು ಯಾರು? ಈ ಗೊಂಡಾರಣ್ಯದಲ್ಲಿ ನೀವೋರ್ಗಡೆ ದುಃಖಿಸುತ್ತಿರಲು ಕಾರಣವೇನಮ್ಮ? ವಂದನೆ ಮುನಿರಾಯನೇ, ವಂದನೆ ಮುನಿರಾಯನೇ. ಇಂದು ಅರ್ವಕಳನು ಬಂದು ನಿಮ್ಮೀ ರೂಪಿನಿಂದಲೇ ಬಂದು ಬಂದು ಕದ್ದೊಯ್ದು ಎಲ್ಲನೂ ಬಹು ಕಷ್ಟ ಕೀಡು ಮಾಡಿದನು. ಅಂದಿನ ಪರಿಯಾದೀತೆಂದು ಇಂದು ನಿಮಗೇಳನು. ಅಂಜುತಿಸನು ಮುನಿಪೋತ್ತಮನೇ. ಹಿಂದೆ ವನವಾಸ ಕಾಲದಲ್ಲಿ ನಿಮ್ಮಿ ರೂಪಿನಿಂದಲೇ ಕಳನೋರ್ವನು ಬಂದು ಎನ್ನನ್ನು ಕದ್ದೊಯ್ದು ಬಹು ಕಷ್ಟಕ್ಕೆ ಗುರಿ ಮಾಡಿದರು. ಅದಕ್ಕಾಗಿ ಇಂದು ನಿಮಗೇಳಲು ಅಂಜುತ್ತಿರುವೆನು ಯತಿವರ್ಯರೇ. ಅಮ್ಮ, ನೀನು ಹೆದರಬೇಡ. ಪರಮೇಶ್ವರನ ಪಾದ ಸಾಕ್ಷಿಯಾಗಿ ನಾನು ವಾಲ್ಮೀಕಿ ಮಹರ್ಷಿಯು. ಹೆದರಬೇಡ. ನೀನು ತುಂಬು ಗರ್ಭಿಣಿಯು. ವೇಳೆ ಮಾಡಬಾರದು. ನಮ್ಮ ಶ್ರಮಕ್ಕೆ ಹೋಗೋಣ ಬಾ. ಅಲ್ಲದೆ